ಪ್ರಬಲ ಜಾತಿಗಳನ್ನು ಎಡಿಸಲಾತಿಗೆ ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆ ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆ ನಮ್ಮ ಮೀಸಲಾತಿ ನಮ್ಮ ಹಕ್ಕು. ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಮತ್ತೆ ಕರ್ನಾಟಕ ಹಿಂದುಳಿದ ಜಾತಿಗಳ ಒಕ್ಕೂಟದ ಆಶ್ರಯದಲ್ಲಿ ಇವತ್ತು ನಾವು ಏನು ಎಲ್ಲ ಜಾತಿ ಸಮುದಾಯಗಳ ಆರ್ಥಿಕ ಮತ್ತು ಸಾಮಾಜಿಕ ಶೈಕ್ಷಣಿಕ ಒಂದು ಸಮೀಕ್ಷೆಯನ್ನ ಮಾಡಬೇಕು ಅಂತ ಹೇಳಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಹಿಂದಿನ ಸರ್ಕಾರದಲ್ಲಿ ಮೊದಲ ಬಾರಿಗೆ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಕಾಂತರಾಜು ನ್ಯಾಯವಾದಿ ಕಾಂತರಾಜು ಅವರ ನೇತೃತ್ವದಲ್ಲಿ ಒಂದು ಆಯೋಗವನ್ನ ಅವರು ನೇಮಕ ಮಾಡಿದ್ರು. ಆ ಆಯೋಗ ಅದು ಸುಮಾರು 2015ರಲ್ಲಿ ಆ ಒಂದು ಸಮೀಕ್ಷಾ ವರದಿಯನ್ನ ಪೂರ್ಣಗೊಳಿಸಿದೆ. ಆದರೆ ಇದುವರೆಗೂ ಕೂಡ ಆ ಒಂದು ವರದಿಯನ್ನ ಬಿಡುಗಡೆ ಮಾಡೋದಿಕ್ಕೆ ಹಿಂದಿನ ಸರ್ಕಾರ ಬಿಜೆಪಿಯವರು ಅದನ್ನ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದ್ರು. ಈಗ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತೆ ಮುಖ್ಯಮಂತ್ರಿಗಳಾಗಿ ಬಂದಿದ್ದಾರೆ. ಇದು ಅವರ ಕನಸಿನ ಒಂದು ಭಾಗ. ಸಾಮಾಜಿಕ ನ್ಯಾಯದ ಬಗ್ಗೆ ಅತ್ಯಂತ ಬದ್ಧತೆಯಿಂದ ಇರುವವರು ಸಿದ್ದರಾಮಯ್ಯನವರು. ಹಾಗಾಗಿ ಈ ಒಂದು ಎಲ್ಲ ಜಾತಿ ಸಮುದಾಯಗಳು ರಾಜ್ಯದಲ್ಲಿರುವಂತ ಪ್ರತಿಯೊಂದು ಜಾತಿಯ ಸಮೀಕ್ಷೆಯನ್ನ ಈ ಒಂದು ಆಯೋಗ ಅದನ್ನ ಮಾಡಿರುವಂತದ್ದು. ಇದು ಯಾವುದೇ ಒಂದು ಜಾತಿಗೆ ಸಂಬಂಧಪಟ್ಟಿದ್ದಲ್ಲ ಅನ್ನೋದನ್ನ ನಾವು ಮನವರಿಕೆ ಮಾಡ್ಕೊಳ್ಬೇಕು. ಹಾಗಾಗಿ ಈ ಒಂದು ವರದಿ ಯಾಕೆ ಮಾಡ್ಬೇಕಾಯ್ತು ಅನ್ನೋದಾದ್ರೆ, ಹಿಂದೆ ಮೀಸಲಾತಿಯನ್ನ ಕೊಡಬೇಕಾದ್ರೆ ಯಾವ ಆಧಾರದ ಮೇಲೆ ಕೊಡಬೇಕು ಅನ್ನುವಂತ ಒಂದು ವಿಚಾರವನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಅದು ಚರ್ಚೆಗೆ ಬಂದು ಸುಪ್ರೀಂ ಕೋರ್ಟಿನ ಆದೇಶದ ಮೇಲೆಗೆ ರಾಜ್ಯಗಳಲ್ಲಿ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗಗಳನ್ನ ಮಾಡುವ ಮೂಲಕ ಈ ಸಮೀಕ್ಷೆ ಆಗಬೇಕು ಅನ್ನುವಂತ ಒಂದು ಆದೇಶ ಇತ್ತು. ಆ ಕಾರಣಕ್ಕಾಗಿ ಈ ಆಯೋಗವನ್ನ ನೇಮಕ ಮಾಡಿದ್ದು. ಈಗ ಈ ಆಯೋಗ ಏನಿದೆ ಅದರಲ್ಲಿ ಆ ಸಮೀಕ್ಷೆಯ ಒಳಗಡೆ ಏನಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆದ್ರೆ ಕೆಲವು ಬಲಾಢ್ಯ ಕೋಮುಗಳು ಇದು ಬಿಡುಗಡೆ ಆಗಬಾರ್ದು, ಇದರಲ್ಲಿ ಅನೇಕ ಲೋಪದೋಷಗಳಿದಾವೆ, ಇದನ್ನೆಲ್ಲೋ ಮನೆಯಲ್ಲಿ ಕೂತ್ಕೊಂಡು ಬರ್ದಿದ್ದಾರೆ ಅಂತ ಹೇಳಿ ಅತ್ಯಂತ ಬಾಲಿಶವಾದಂತ ಮಾತುಗಳನ್ನ ಆಡುವ ಮೂಲಕ ಈ ಶೋಷಿತ ಸಮುದಾಯಗಳನ್ನ ಮತ್ತಷ್ಟು ಶೋಷಣೆ ಮಾಡುವಂತ ಹುನ್ನಾರಗಳನ್ನ ಈ ಬಲಿಷ್ಠ ಜಾತಿಗಳು ಮಾಡ್ತಾ ಇದ್ದಾವೆ. ಹಾಗಾಗಿ ಬಹುಸಂಖ್ಯಾತರಾದಂತ ಈ ಸಮುದಾಯಗಳು ಈ ಕೇವಲ ಈ ಅಲ್ಪಸಂಖ್ಯಾತ ಸಮುದಾಯಗಳಿಗೆ ಸರ್ಕಾರ ಕಿವಿಗೊಡುತ್ತೆ ಅನ್ನೋದಾದ್ರೆ ಇಲ್ಲಿ ಯಾರ ಮಾತು ನಡೀತೈತೆ ಅನ್ನೋದನ್ನ ನಾವು ಸ್ವಲ್ಪ ಗಂಭೀರವಾಗಿ ಯೋಚನೆಯನ್ನ ಮಾಡಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ಈ ಒಂದು ಆಯೋಗ ನೇಮಕ ಆಗೋದಕ್ಕೆ ಸುಮಾರು ಸರ್ಕಾರ 165 ಕೋಟಿ ರೂಪಾಯಿಗಳ ತೆರಿಗೆ ಹಣವನ್ನ ಖರ್ಚು ಮಾಡಿದ್ದಾರೆ. 1.5 ಲಕ್ಷ ಜನ ಗಣತಿದಾರರಲ್ಲಿ ಭಾಗವಹಿಸಿದ್ದಾರೆ. ಈ ಎಲ್ಲ ಆಧಾರದ ಮೇಲೆ ಅದರಲ್ಲಿ ಆ ಸಮಿತಿಯ ವರದಿಯಲ್ಲಿ ಏನಿದೆ ಅನ್ನೋದನ್ನ ಸರ್ಕಾರ ಕೂಡಲೇ ಅದನ್ನ ಬಿಡುಗಡೆ ಮಾಡಬೇಕು. ಒಂದು ವೇಳೆ ಅದು ವೈಜ್ಞಾನಿಕನೋ ಅಥವಾ ಲೋಪದೋಷನೋ ಅದು ಬಹಿರಂಗ ಆಗಲಿ, ಅಲ್ಲಿ ಯಾವುದೇ ಸಮುದಾಯಗಳಿಗೆ ಅನ್ಯಾಯ ಆಗಿರೋದಾದ್ರೆ ಅದು ಚರ್ಚೆ ಆಗಲಿ. ಆ ಸಮುದಾಯಗಳಿಗೆ ಏನು ಒಂದು ನ್ಯಾಯವನ್ನ ಒದಗಿಸಬೇಕು ಅನ್ನೋದು ಅದು ಸರ್ಕಾರ ತೀರ್ಮಾನ ಮಾಡಲಿ. ಆದ್ರೆ ಅದನ್ನೆಲ್ಲ ಬಿಟ್ಟು ಸುಮ್ಮನೆ ಈ ತರ ಕಮಿಷನ್ಗಳು ಮಾಡೋದು, ಸರ್ಕಾರದ ಅಂದ್ರೆ ತೆರಿಗೆ ಹಣವನ್ನ ಖರ್ಚು ಮಾಡೋದು, ಅದನ್ನ ತಗೊಂಡೋಗಿ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಬಿಸಾಕೋದು, ಹೀಗೆ ಆಗ್ತಾ ಇದೆ. ಅದರಿಂದ ನಾವು ಈಗಾಗಲೇ ಸಾಕಷ್ಟು ಬಾರಿ ನಾವು ಸಮಾವೇಶಗಳನ್ನ ಮಾಡಿದೀವಿ, ಹೋರಾಟಗಳನ್ನ ಮಾಡಿದೀವಿ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಅನೇಕ ಬಾರಿ ನಾವು ಮನವಿಗಳನ್ನು ಕೊಟ್ಟಿದ್ದೀವಿ. ಇದು ನಾವು ಒಂದು ಅಂತಿಮ ಹಂತಕ್ಕೀಗ ಬಂದಿದ್ದೀವಿ.
ಒಂದು ವೇಳೆ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸದೆ ಹೋದ್ರೆ ಈ ರಾಜ್ಯದ ಹಿಂದುಳಿದ ಶೋಷಿತ ಸಮುದಾಯಗಳು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನ ರೂಪಿಸ್ಕೊಳ್ಬೇಕಾಗುತ್ತೆ. ಹಾಗಾಗಿ ಮಾನ್ಯ ಸಿದ್ದರಾಮಯ್ಯನವರ ಮೇಲೆ ಇರುವಂತಹ ಒಂದು ವಿಶ್ವಾಸ ಮತ್ತು ನಂಬಿಕೆ, ನಾವು ಅಹಿಂಸಾತ್ಮಕ ಹೋರಾಟದಲ್ಲಿ ನಾವು ತೊಡಗಿದ್ದೀವಿ. ಅದರಿಂದ ಕೆಲವು ಜಾತಿಗಳು ಬಹುಸಂಖ್ಯಾತ ಹಿಂದುಳಿದ ಹಿಂದೂ ಸಮುದಾಯದ ಮೇಲೆ ಈ ಅಲ್ಪಸಂಖ್ಯಾತ ಸಮುದಾಯಗಳಲ್ಲಿ ಏನು ಇವರಿದ್ದಾರೆ, ಇವರು ದಬ್ಬಾಳಿಕೆಯನ್ನ ಇನ್ನು ನಾವು ಸಹಿಸಿಕೊಳ್ಳಕ್ಕೆ ಸಾಧ್ಯ ಇಲ್ಲ. ಇದನ್ನ ನಾವು ತುಂಬಾ ಗಂಭೀರವಾಗಿ ಇದನ್ನ ಹೇಳ್ತಾ ಇದ್ದೀವಿ. ಆದ್ರಿಂದ ಸರ್ಕಾರ ಕೂಡಲೇ ಟೇಬಲ್ ಅಜೆಂಡಾ ಮಾಡಬೇಕು. ಇದರಲ್ಲಿ ಇದೇನು ವರದಿಯಲ್ಲಿರುವಂತಹ ಅಂಶಗಳನ್ನ ಅದನ್ನ ಬಿಡುಗಡೆ ಮಾಡಬೇಕು. ಅದು ನಮ್ಮ ಬಹುದಿನದ ಒತ್ತಾಯ. ಅದರ ಜೊತೆಗೆ ಇನ್ನಷ್ಟು ಅಂಶಗಳನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಮನವಿ ಮಾಡಿಕೊಡ್ತಾ ಇದ್ದೇವೆ. ಈಗ ನಮ್ಮ ರಾಜ್ಯದ ಶೋಷಿತ ಸಮುದಾಯಗಳ ಒಕ್ಕೂಟದ ಅಧ್ಯಕ್ಷರು ರಾಮಚಂದ್ರಪ್ಪನವರು ಬಂದಿದ್ದಾರೆ. ಇನ್ನು ನಮ್ಮ ಶೋಷಿತ ಸಮುದಾಯಗಳ ಅನೇಕ ರಾಜ್ಯ ಮುಖಂಡರುಗಳು ಕೂಡ ಇಲ್ಲಿ ಭಾಗವಹಿಸಿದ್ದಾರೆ. ಇಲ್ಲಿ ಬಹಿರಂಗ ಸಭೆಯನ್ನು ಮಾಡ್ತೀವಿ. ಇದಾದ್ಮೇಲೆ ಮುಖ್ಯಮಂತ್ರಿಗಳಿಗೆ ಒಂದು ನಾವು ಮನವಿಯನ್ನು ಕೂಡ ನಾವು ಕೊಡ್ತೇವೆ. ನಾವು ಮಾವಳ್ಳಿ ಶಂಕರ್, ಶೋಷಿತ ಸಮುದಾಯಗಳ ಸಂಚಾಲಕರು. ಯಾವ ವಿಷಯದಲ್ಲಿ ಮಾತಾಡೋದು? ಇದೇ ವಿಚಾರ. ಈ ಒಂದು ಪ್ರತಿಭಟನೆ ಅಥವಾ ಧರಣಿ ಏನು ಹಿಂದುಳಿದ ಜಾತಿಗಳ ಮೇಲೆ ಮುಂದುವರೆದ ಪ್ರಬಲ ಜಾತಿಗಳು ಆ ಮೀಸಲಾತಿಯಲ್ಲಿ ಗೊಂದಲವನ್ನ ಸೃಷ್ಟಿ ಮಾಡಿ ಹಿಂದುಳಿದ ಜಾತಿಗಳಿಗೆ ಸಿಗಬೇಕಾದಂತಹ ಮೀಸಲಾತಿಯನ್ನ ಈ ಮುಂದುವರೆದಂತ ಜಾತಿಗಳು ಕೇಳ್ತಿರೋಂಥದ್ರ ಬಗ್ಗೆ, ಹಾಗೂ ಈ ಒಂದು ಮೀಸಲಾತಿಯನ್ನು ಕೊಡಬೇಕಾದ್ರೆ ಒಂದು ಸಂವಿಧಾನಾತ್ಮಕವಾಗಿ ಕೊಡ್ಬೇಕು ಅಂತ ಅನ್ನೋದಾದ್ರೆ ಅದರದೇ ಆದಂತಹ ಕಾನೂನುಗಳಿದಾವೆ, ನಿಯಮಗಳಿದಾವೆ. ಶಾಶ್ವತ ಆಯೋಗ ಅಂತ ಒಂದು ನಮ್ಮ ರಾಜ್ಯದಲ್ಲಿ ಇದೆ. ಎಲ್ಲಾ ರಾಜ್ಯಗಳಲ್ಲೂ ಶಾಶ್ವತ ಆಯೋಗವನ್ನ ರಚನೆ ಮಾಡಿದ್ದಾರೆ. ಆ ಶಾಶ್ವತ ಆಯೋಗಕ್ಕೆ ಇವರು ಅರ್ಜಿ ಕೊಟ್ಕೊಳ್ಳಿ. ಅದು ಬಿಟ್ಟು ನೇರವಾಗಿ ಸರ್ಕಾರನೇ ಕೊಡಿ ಅಂತ ಕೇಳೋದಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಈ ಒಂದು ಮೀಸಲಾತಿಯನ್ನ ಕೊಡ್ಬೇಕಂತ ಅನ್ನೋದಾದ್ರೆ ಆ ಒಂದು ಏನು ಶಾಶ್ವತ ಆಯೋಗ ಇದೆ, ಆ ಶಾಶ್ವತ ಆಯೋಗ ರೆಕಮೆಂಡ್ ಮಾಡಬೇಕು. ಇವರು ಹಿಂದುಳಿದವರು ಅವರ ಸಮೀಕ್ಷೆಯನ್ನ ಮಾಡಿ ಅದನ್ನ ರೆಕಮೆಂಡ್ ಮಾಡಿದ್ರೆ ಮಾತ್ರ ಸರ್ಕಾರ ಅದನ್ನು ಒಪ್ಕೋಬಹುದು ಅಥವಾ ಕಡೆಗಣಿಸಬಹುದು. ಅದು ಬಿಟ್ಟು ನೇರವಾಗಿ ಯಾವುದೇ ಸರ್ಕಾರಗಳು ಹಿಂದುಳಿದ ಜಾತಿಗಳ ಪಟ್ಟಿಗೆ ಸೇರಿಸೋದಾಗ್ಲಿ ತೆಗೆಯೋದಾಗ್ಲಿ ಮಾಡೋದಕ್ಕೆ ಅಧಿಕಾರ ಇರೋದಿಲ್ಲ. ಹಾಗಾಗಿ ಅದನ್ನ ಪ್ರಬಲವಾಗಿ ನಾವು ಏನು ಮುಂದುವರೆದ ಜನಾಂಗಗಳು ಕೇಳ್ತಾ ಇದಾವೆ ಈ ಒಂದು ಮೀಸಲಾತಿಯನ್ನ, ಅದನ್ನು ವಿರೋಧ ಮಾಡ್ತೀವಿ. ಅದಕ್ಕಿಂತ ಮುಖ್ಯವಾಗಿ ಈ ಸಾಮಾಜಿಕ ಮತ್ತು ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಏನಾಗಿದೆ ಅದು ಜಾತಿವಾರ ಸಮೀಕ್ಷೆ ಆಗಿರೋದ್ರಿಂದ ಸುಮಾರು 1931ರಲ್ಲಿ ಈ ಜಾತಿವಾರ ಸಮೀಕ್ಷೆ ಆಗಿದ್ದು. ಇದುವರೆಗೂ ಆ ಸಮೀಕ್ಷೆ ಆಗದೇ ಇರೋದ್ರಿಂದ ಆ ಸಮೀಕ್ಷೆಯನ್ನು ಕೂಡ ಮಾಡಬೇಕು. ಆ ಸಮೀಕ್ಷೆ ವರದಿಯನ್ನು ಕೂಡ ಬಿಡುಗಡೆ ಮಾಡಬೇಕು. ಏನು ವಿರೋಧ ಮಾಡ್ತಿದ್ದಾರೆ, ಈಗಾಗಲೇ ಹೊಸದಾಗಿ ಅವರೇನು ವಿರೋಧ ಮಾಡ್ತಾ ಇಲ್ಲ. ಅವರು ಎಲ್ಲಾ ಆಯೋಗಗಳ ವರದಿಗಳನ್ನು ಕೂಡ ವಿರೋಧ ಮಾಡಿದಂತ ಜನ ಈಗಲೂ ಕೂಡ ವಿರೋಧ ಮಾಡ್ತಾರೆ. ಅವ್ರು ಯಾವುದೇ ವಿರೋಧ ಮಾಡ್ಲಿ ಅದಕ್ಕೆ ಪ್ರತಿರೋಧವನ್ನು ಒಡ್ಡುವಂತ ಒಂದು ಜಾಗೃತಿ ನಮ್ಮಲ್ಲೂ ಇದೆ. ನಾವು ಕೂಡ ಅದ್ರ ಬಗ್ಗೆ ಹೋರಾಟಗಳನ್ನು ಕೂಡ ನಾವು ಮಾಡ್ತೀವಿ. ಅದ್ರ ಜೊತೆಗೆ ಏನು 4% ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಇತ್ತು, ಆ ಅಲ್ಪಸಂಖ್ಯಾತರ ಮೀಸಲಾತಿಯನ್ನ ರದ್ದು ಮಾಡಿದ್ದಾರೆ ಹಿಂದಿನ ಸರ್ಕಾರ. ಅದನ್ನು ಕೂಡ ಸುಪ್ರೀಂ ಕೋರ್ಟ್ ಆದೇಶ ಕೂಡ ಇದೆ. ಅದನ್ನ ಈ ಸರ್ಕಾರ ಕೂಡಲೇ ಅದನ್ನ ಜಾರಿಗೆ ತಗೊಬಂದು ಅದನ್ನ ಅಲ್ಪಸಂಖ್ಯಾತರಿಗೆ ಅಂದ್ರೆ ಮುಸ್ಲಿಂ ಜನಾಂಗಕ್ಕೆ ಆ ಒಂದು ನ್ಯಾಯವನ್ನ ಒದಗಿಸಬೇಕು ಅಂತ ಅನ್ನೋದನ್ನು ಕೂಡ ನಾವು ಈ ಒಂದು ಪ್ರತಿಭಟನೆಯಲ್ಲಿ ಹೋರಾಟದಲ್ಲಿ ನಾವು ಡಿಮ್ಯಾಂಡ್ ಮಾಡ್ತಿದ್ವಿ, ಒತ್ತಾಯ ಮಾಡ್ತಿದ್ವಿ. ರಾಮಚಂದ್ರಪ್ಪ, ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟದ ಪ್ರಧಾನ ಸಂಚಾಲಕ. आज भी गद्दारी करके निकली हुई है, इसलिए हमारी शोषित वर्ग और जो भी बैकवर्ड क्लासेस यहाँ पे जमा हम हुए हैं अहिंद संगठन के वजह से आज ये जो स्वामी जी के नेतृत्व में, जो पिछले बार में कुडल संगम स्वामी जी के नेतृत्व में जो नहीं करना था उस वक्त से उस तरीके का उन्होंने करके जो लाठीचार्ज वही लोग
पत्थर फेंकाव करके थोड़ा हंगामा मचा के इस सिद्धरामैया साहब को जो हिंदू वर्ग का नायक है उसलिए उनका नाम को एक काला चिक्का लाने के लिए ये लोग कुछ साजिश कर रहे हैं, उसमें पॉलिटिक्स है। तो भी हमारी इस मांग है कि हमारे यहाँ पे जो 4% हमारा निकाल कर पिछले बार में जो गवर्नमेंट बीजेपी गवर्नमेंट हमारा 4% निकाल के उनको और पंचमसाली वर्ग को और वकील का को 2% दी हुई थी, तो उसके लिए वो सुप्रीम कोर्ट को गया हुआ था कि सुप्रीम कोर्ट से उसको जैसे इट इज कैसा है वैसा ही कंटिन्यू करो करके भी आज राज्य सरकार को वो पिछली बार में आदेश आया हुआ है। तो हम सिद्धरामैया साहब से ये मांग करते हैं कि जैसा था वैसा वो कंटिन्यू करो। तो ये सब हमारी मांग है। और जो बीजेपी वालों ने जो शोषित वर्ग लोगों को जितना हमारे को दबाना चाह रही है उतना हम जागने के लिए अब स्टार्ट हो गए हैं, अब आरंभ हो गया है उनके खिलाफ हमारा काम करना। जितना भी वो स्वामी जी को मैं एक बात कहना चाहता हूं, जो आप निचलेपन से आप कपड़े काट के खादी कपड़े डाल के राजनीति को आप एक समाज के स्वामी जी नहीं है, आप बसवण्णा के तत्व सिद्धांत के साथ में सर्व जनांग श्रेष्ठ धर्म अन्नोंता दो ये जो बात बोले बसवण्णा जी उनके तद विरुद्ध चलते जा रहे हैं स्वामी जी, कुडल संगम स्वामी जी। उनको मैं एक विनंती करता हूं स्वामी जी को, आप जो सियासत के जैसा दिल्ली जा जाकर सर्कल में 4 लोगों को स्ट्राइक कर रहे हैं, ये आपकी शोभा नहीं देता। माननीय स्वामी जी, कुडल संगम स्वामी जी, आप सब वर्ग को और शोषित वर्ग को लेकर चलना आप बहुत जरूरी है। आप सिद्धरामैया के नाम को कलंक लाने के लिए आप कोशिश कर रहे हैं। मैं इसलिए स्वामी जी को एक बार मैं धिक्कार कहना चाहूंगा। और मैं हमारी मांग है 4% जो सुप्रीम कोर्ट से रुकावट आकर एज इट इज जैसा है वैसा आगे बढ़ाओ करके बोले हैं, उसलिए मैं सिद्धरामैया साहब से भी मैं विनंती करता हूं जैसा है वैसा आप आगे बढ़ाइए। और ये जो बलपंथी जो है ना उन संगठनों से डरो मत, हमारे आपके साथ में शोषित वर्ग और हिंदू वर्ग सब आपके साथ में खड़ा हुआ है। सैयद मंसूर ಅವ್ರು ಮಾತಾಡ್ತಾರಂದ್ರು ಚಾರ್ಜ್ ಮಾಡ್ಕೋಬೇಕಲ್ಲ ಮತ್ತೆ ಇಲ್ಲ ಚಾರ್ಜ್ ಅಕೌಂಟ್ ಇರ್ಬೇಕಲ್ಲ ಮನವಿ ಕಾಪಿ ಸಿದ್ದರಾಮಯ್ಯ ನೋಡಕ್ಕೆ ದಯವಿಟ್ಟು ಎಲ್ಲ ಕುತ್ಕೊಳ್ಳಿ. ಈಗ ನಿಮ್ಮನ್ನ ಉದ್ದೇಶಿಸಿ ಕರ್ನಾಟಕ ರಾಜ್ಯ ಶಾಸಕ